ಎಲ್ಲರಿಗೂ ನಮಸ್ಕಾರ. ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಒಂದು ಹೆಲ್ದಿಯಾದ ಜ್ಯೂಸನ್ನು ಮಾಡ್ಕೊಂಡು ಬರೋಣ. ಇದು ಆರೆಂಜ್ ಜ್ಯೂಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ನಾನು 3 ಆರೆಂಜನ್ನು ತಗೊಂಡಿದ್ದೀನಿ. ಇದು ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ. ಇದು ಆರೆಂಜು ಹುಳಿ ಇದೆ, ಅದಕ್ಕೋಸ್ಕರ ನಾನು ಹಣ್ಣನ್ನು ಕೊಡ್ತಾ ಇಲ್ಲ, ಇದಕ್ಕೆ ಜ್ಯೂಸ್ ಮಾಡ್ತಾ ಇದ್ದೀನಿ. 3 ತೊಗೊಂಡಿದ್ದೀನಿ. ಈಗ ಇದನ್ನ 2 ಭಾಗವಾಗಿ ಕಟ್ ಮಾಡ್ಕೊಂಬಿಡೋಣ. 3 ಇದೇ ಥರ ಕಟ್ ಮಾಡ್ಕೊಳ್ತೀನಿ. ಇದರಲ್ಲಿ ಸಿ ವಿಟಮಿನ್ ಹೇರಳವಾಗಿರುತ್ತೆ. ಮಕ್ಕಳಿಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡ್ರಿ, ಈ ರೀತಿ ಕಟ್ ಮಾಡ್ಕೊಳ್ಳೋಣ. ನಾನು ಹ್ಯಾಂಡಿನಿಂದನೇ ಮಾಡ್ತಕ್ಕಂಥ ಒಂದು ಜ್ಯೂಸ್ ಮೇಕರನ್ನು ತಗೊಂಡಿದ್ದೀನಿ. ಇದು ತುಂಬ ಜ್ಯೂಸು ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಇದನ್ನು ನಾನು ಈಗ ಕೈಯಿಂದನೇ ಪ್ರೆಸ್ ಮಾಡಿಬಿಟ್ಟು ರಸವನ್ನು ತಗೊಳ್ಳೋಣ. ಈ ಥರ ರಸ ತೆಗೆಯೋದ್ರಿಂದ ರುಚಿಯಲ್ಲಿ ತುಂಬ ರುಚಿ ಕೊಡುತ್ತೆ. ಅದ್ಭುತವಾಗಿರುತ್ತೆ ರುಚಿ ಮಾತ್ರ. ಇದ್ರದ್ದು ಎಳೆ ಒಂಥರ ಬಾಯಲ್ಲಿ ಸಿಕ್ಕಾಗ ಜ್ಯೂಸ್ ಕುಡಿದಾಗ ಆ ರುಚಿನೇ ಮಜಾನೇ ಬೇರೆ. ನೋಡ್ರಿ, ಇದು ಬೀಜ ಮಾತ್ರ ಯಾವುದೇ ಕಾರಣಕ್ಕೂ ಒಳಗಡೆಗೆ ಹೋಗಲ್ಲ. ಈ ಥರ ನಾವು ಸರಿ ಪ್ರೆಸ್ ಮಾಡಿಬಿಟ್ಟು ರಸ ತಗೊಂಬಿಟ್ರೆ ಸಾಕು, ಜ್ಯೂಸ್ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ರಿ, ಈ ಥರ ಎಷ್ಟು ಚೆನ್ನಾಗಿ ಜ್ಯೂಸ್ ಬರ್ತಾ ಇದೆ. ತುಂಬ ಜ್ಯೂಸ್ ಇದೆ. ಮಿಕ್ಸಿಯಲ್ಲಿ ಹಾಕಿಬಿಟ್ರೆ ಅದು ಒಂಥರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಅಷ್ಟೇ. ಅಷ್ಟೊಂದು ಟೇಸ್ಟ್ ಇರಲ್ಲ. ಈ ಥರ ಮಾಡಿದ್ದಕ್ಕೂ ಅದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದರಿಂದ ನಾನು ಹೀಗೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆದರೆ ಪರವಾಗಿಲ್ಲ, ಇದೇ ಥರ ಮಾಡಿ ತುಂಬ ಟೇಸ್ಟ್ ಬರುತ್ತೆ. ನೋಡಿ, ಎಲ್ಲ ಇದನ್ನು ಪಲ್ಪನ ಇದೇ ಥರ ನಾನು ಮಾಡ್ಕೊತಿದ್ದೀನಿ. ಚೆನ್ನಾಗಿ ಜ್ಯೂಸನ್ನು ತಗೊಳ್ತಿದ್ದೀನಿ. ಸ್ಕೂಲಿಂದ ಬಂದ ಮೇಲೆ ಮಧ್ಯಾಹ್ನದ ಟೈಮಲ್ಲಿ ಈ ಥರ ಜ್ಯೂಸ್ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಮಾತ್ರ ಕುಡಿತಾರೆ. ನೋಡ್ರಿ, ಈಗ ಎಲ್ಲ 3 ಆರೆಂಜನ್ನು ಜ್ಯೂಸು ತಗೊಂಡಿದ್ದೀನಿ. ನೋಡ್ರಿ, ಈಗ ಎತ್ಕೊಳ್ತಿದ್ದೀನಿ. ನೋಡ್ರಿ, ಬೀಜ ಸಪ್ರೇಟ್ ಇದೆ, ಬರೀ ಜ್ಯೂಸ್ ಎಷ್ಟು ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಜ್ಯೂಸ್ ಬಂದಿದೆ. ಇಬ್ಬರಿಗೆ ಆರಾಮ್ 2 ಗ್ಲಾಸ್ ಜ್ಯೂಸ್ ಆಗಿದೆ. ಇದಕ್ಕೆ ನಾನು ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ನೋಡಿ, 5ರಿಂದ 6 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. 1 ಸ್ಪೂನನ್ನು ತೊಗೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಸಕ್ಕರೆ ಕರಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗಿನ ಸಕ್ಕರೆ ಬೇಗ ಕರಗೋಲ್ಲ, ಆ ಕರಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದ್ರೂ ಜ್ಯೂಸಿಗೆ ನಾವು ಹಾಕಲೇಬೇಕಲ್ವಾ, ಆದ್ದರಿಂದ ಜ್ಯೂಸಿಗೆ ಹಾಕಿದ್ದೀನಿ. ಬೆಲ್ಲ ಹಾಕಿದರೆ ಅದು ಟೇಸ್ಟೇ ಬೇರೆ ಆಗಿಬಿಡುತ್ತೆ. ಆದ್ದರಿಂದ ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗಲೂ ಇವಾಗಲೂ ಜ್ಯೂಸ್ ಕುಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಒಂದು ರುಚಿಗೆ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಯಾವುದೇ ಒಂದು ಪದಾರ್ಥಕ್ಕಾಗಲಿ ಒಂದು ಚಿಟಿಕೆ ಉಪ್ಪನ್ನು ಸೇರಿಸೋದ್ರಿಂದ ಅದ್ಭುತ ರುಚಿ ಇರುತ್ತೆ. ನೋಡ್ರಿ, ಈಗ ಎಲ್ಲ ಜ್ಯೂಸ್ ಕರಗಿದೆ. 2 ಗ್ಲಾಸನ್ನು ಎತ್ತಿಟ್ಕೊಂಡಿದ್ದೀನಿ ಮಕ್ಕಳಿಗೆ ಕೊಡಲಿಕ್ಕೆ. ನೋಡ್ರಿ, ಈ ಥರ ನ್ಯಾಚುರಲ್ಲಾಗಿ ರುಚಿಯಾದ ಜ್ಯೂಸ್ ನೋಡ್ರಿ ಈ ಥರ ರೆಡಿಯಾಗಿದೆ. ನೋಡ್ರಿ, ಎಷ್ಟು ಸೂಪರಾಗಿ ರೆಡಿ ಆಗೈತಿ. ಯಾರೆಲ್ಲ ಈ ವಿಡಿಯೋನ ಹಾಗೆ ನೋಡ್ತಿದ್ದೀರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳೊಂದಿಗೆ.